ಸದಾ ನಗುತ್ತಿರಿ. ನಿಮ್ಮ ಯೋಚನೆಗಳು ನಿಮ್ಮ ಭವಿಷ್ಯವನ್ನು ರೂಪಿಸ್ತವೆ. ಆದ್ದರಿಂದ ಸದಾ ಒಳಿತನ್ನೇ ಯೋಚಿಸಿ. ಜಗತ್ತು ನಿಮ್ಮನ್ನ ಹೇಗೆ ನೋಡುತ್ತದೆ ಎಂಬುದು ಮುಖ್ಯವಲ್ಲ, ನೀವು ನಿಮ್ಮನ್ನ ಹೇಗೆ ನೋಡ್ತೀರಿ ಎಂಬುದು ಬಹಳ ಮುಖ್ಯ. ಒಳ್ಳೆಯ ಪುಸ್ತಕಗಳು, ಒಳ್ಳೆಯ ಸ್ನೇಹಿತರು ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲರು. ಕೋಪಕ್ಕೆ ಮೌನವೇ ಅತೀ ದೊಡ್ಡ ಮದ್ದು, ದ್ವೇಷಕ್ಕೆ ಪ್ರೀತಿಯೇ ಅತೀ ದೊಡ್ಡ ಉತ್ತರ. ಯಾರ ಮೇಲೂ ದ್ವೇಷ ಸಾಧಿಸಬೇಡಿ. ಕ್ಷಮಿಸುವ ಗುಣ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಇಂದು ಕಷ್ಟವಾಗಿದ್ರೆ ನಾಳೆ ಸುಲಭವಾಗ್ತದೆ. ಭರವಸೆಯನ್ನು ಕಳೆದುಕೊಳ್ಬೇಡಿ. ನಕಾರಾತ್ಮಕ ಜನರಿಂದ ಸದಾ ದೂರವಿರಿ. ಅವರು ನಿಮ್ಮ ಉತ್ಸಾಹವನ್ನ ಕುಂದಿಸ್ತಾರೆ. ನಿಮ್ಮಲ್ಲಿರುವ ಸಣ್ಣ ಒಳ್ಳೆಯ ಗುಣವನ್ನು ಪ್ರೋತ್ಸಾಹಿಸಿಕೊಳ್ಳಿ. ಪ್ರಕೃತಿಯನ್ನು ಪ್ರೀತಿಸಿ, ಅದು ನಮಗೆ ತಾಳ್ಮೆ ಮತ್ತು ಸೌಂದರ್ಯವನ್ನು ಕಲಿಸ್ತದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಏನಾದರೂ ಒಂದು ಒಳ್ಳೆಯ ಗುಣ ಇದ್ದೇ ಇರ್ತದೆ, ಅದನ್ನಷ್ಟೇ ನೋಡಿ. ಭರವಸೆಯೇ ಬದುಕಿನ ದೋಣಿ. ಭರವಸೆ ಇದ್ದರೆ ಸಾಕು, ಎಂತಹ ಸಮುದ್ರವನ್ನ ದಾಟಬಹುದು. ನಿಮ್ಮ ದಿನವನ್ನು ಸಕಾರಾತ್ಮಕ ಆಲೋಚನೆಯೊಂದಿಗೆ ಆರಂಭಿಸಿ. ಇಡೀ ದಿನ ಸುಂದರವಾಗಿರ್ತದೆ. ಕೃತಜ್ಞತೆ ಇರುವ ಹೃದಯ ಸದಾ ಆನಂದದಿಂದ ತುಂಬಿರ್ತದೆ. ನಿಮ್ಮ ಯೋಗ್ಯತೆಯನ್ನು ಬೇರೆಯವರಿಂದ ಸಾಬೀತುಪಡಿಸಿಕೊಳ್ಳುವ ಅಗತ್ಯವಿಲ್ಲ. ಸತ್ಯದ ಹಾದಿ ಕಠಿಣವಾಗಿದ್ದರೂ ಅದು ಕೊನೆಯಲ್ಲಿ ನಮಗೆ ಗೌರವ ಮತ್ತು ವಿಜಯವನ್ನ ತಂದುಕೊಡ್ತದೆ. ಮುನ್ನಡೆಯಲು ಇರುವ ಒಂದೇ ದಾರಿ ಹಿಂದಿನ ಕಹಿ ನೆನಪುಗಳನ್ನು ಮರೆತು ಬಿಡೋದು. ವಿದ್ಯಾರ್ಥಿಗಳಿಗೆ ಮತ್ತು ಯುವಜನತೆಗೆ ಒಂದು ಕಿವಿ ಮಾತು: ಜ್ಞಾನ ಎಂಬುದು ಯಾರು ಕದಿಯಲಾಗದ ಅತಿ ದೊಡ್ಡ ಆಸ್ತಿ. ಸದಾ ಕಲಿಯುತ್ತೀರಿ. ನಿಮ್ಮ ಸಮಯವನ್ನು ಅನಗತ್ಯ ವಿಷಯಗಳಿಗೆ ವ್ಯರ್ಥ ಮಾಡಬೇಡಿ. ಸಮಯವೇ ಅತ್ಯಂತ ಅಮೂಲ್ಯ. ಸೋಮಾರಿತನ ನಿಮ್ಮ ಜೀವನದ ಅತೀ ದೊಡ್ಡ ಶತ್ರು. ಅದನ್ನು ಹಿಂದೆ ತ್ಯಜಿಸಿ. ನಿಮ್ಮ ಗುರಿ ಸ್ಪಷ್ಟವಾಗಿರಲಿ. ಅರೆ ಮನಸ್ಸಿನ ಪ್ರಯತ್ನ ಎಂದಿಗೂ ಯಶಸ್ಸು ತರಲಾರದು. ಪುಸ್ತಕಗಳನ್ನು ನಿಮ್ಮ ಆಪ್ತ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಿ. ಅವು ನಿಮಗೆ ದಾರಿದೀಪವಾಗ್ತದೆ. ಶಿಸ್ತು ಮತ್ತು ಸಮಯ ಪ್ರಜ್ಞೆ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ತವೆ. ಪ್ರಶ್ನಿಸುವ ಹವ್ಯಾಸವನ್ನ ಬೆಳೆಸಿಕೊಳ್ಳಿ. ಪ್ರಶ್ನೆಗಳೇ ಜ್ಞಾನದ ಮೂಲ. ನಿಮ್ಮ ಹೆತ್ತವರ ಶ್ರಮ ಮತ್ತು ತ್ಯಾಗವನ್ನು ಎಂದಿಗೂ ಮರೆಯಬೇಡಿ. ಅವರಿಗೆ ಹೆಮ್ಮೆ ತರುವಂತೆ ಬದುಕಿ. ಯುವಶಕ್ತಿ ದೇಶದ ಶಕ್ತಿ. ನಿಮ್ಮ ಸಾಮರ್ಥ್ಯವನ್ನು ಒಳ್ಳೆಯ ಕಾರ್ಯಗಳಿಗೆ ಬಳಸಿ. ವೈಫಲ್ಯಗಳು ನಿಮ್ಮನ್ನು ತಡೆಯುವ ಗೋಡೆಗಳಲ್ಲ, ಅವು ಮುಂದಿನ ಯಶಸ್ಸಿಗೆ ಮೆಟ್ಟಿಲುಗಳು. ಕೆಟ್ಟ ಹವ್ಯಾಸಗಳಿಗೆ ಬಲಿಯಾಗಬೇಡಿ. ಅವು ನಿಮ್ಮ ಭವಿಷ್ಯವನ್ನ ನಾಶ ಮಾಡ್ತವೆ. ಕಷ್ಟಪಟ್ಟು ಓದುವುದಕ್ಕಿಂತ ಇಷ್ಟಪಟ್ಟು ಅರ್ಥ ಮಾಡಿಕೊಂಡು ಓದಿ. ಸ್ವಯಂ ನಿಯಂತ್ರಣವೇ ನಿಮ್ಮ ಜೀವನದ ಅತೀ ದೊಡ್ಡ ಯಶಸ್ಸಿನ ಸೂತ್ರ. ನಿಮ್ಮ ಆಸಕ್ತಿಯ ಕ್ಷೇತ್ರವನ್ನು ಗುರುತಿಸಿ ಮತ್ತು ಅದರಲ್ಲಿ ಪರಿಣತಿ ಸಾಧಿಸಿ. ಸೌಮ್ಯವಾದ ನಡವಳಿಕೆ ಮತ್ತು ನಮ್ರತೆ ನಿಮ್ಮ ವ್ಯಕ್ತಿತ್ವವನ್ನ ಹೆಚ್ಚಿಸ್ತದೆ. ಸವಾಲುಗಳನ್ನ ಕಂಡು ಹೆದರಬೇಡಿ. ಅವು ನಿಮ್ಮನ್ನು ಬಲಿಷ್ಠಗೊಳಿಸಲು ಬರುವ ಅವಕಾಶಗಳು. ಪ್ರತಿದಿನವೂ ಹೊಸದನ್ನು ಕಲಿಯಲು ಪ್ರಯತ್ನಿಸಿ. ಕಲಿಕೆಗೆ ಕೊನೆಯಿಲ್ಲ. ನಿಮ್ಮ ಯೋಚನೆಗಳು ಉನ್ನತ ಮಟ್ಟದಲ್ಲಿರಲಿ. ಕೆಲಸಗಳು ಪ್ರಾಮಾಣಿಕವಾಗಿರಲಿ. ಯುವಜನತೆ ಕೇವಲ ಕನಸು ಕಾಣಬಾರದು, ಅದನ್ನು ನನಸಾಗಿಸಲು ಕಾರ್ಯಪ್ರವೃತ್ತರಾಗಬೇಕು. ಜಗತ್ತಿನಲ್ಲಿ ಅಸಾಧ್ಯವಾದುದು ಯಾವುದೂ ಇಲ್ಲ. ನಿಮ್ಮ ಮನಸ್ಸು ದೃಢವಾಗಿದ್ರೆ ಎಲ್ಲವೂ ಸಾಧ್ಯ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿನಡೂರು. ಇವತ್ತಿನ ಈ ಸಂಚಿಕೆ ನಿಮಗೆ ಇಷ್ಟ ಆಯಿತು ಅಂತ ನಾನು ತಿಳ್ಕೊಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮ ಒಂದು ಲೈಕ್ ಜೊತೆಗೆ ಒಂದು ಕಮೆಂಟ್ ಸಾಧ್ಯವಾದರೆ ಈ ವಿಡಿಯೋ ಲಿಂಕ್ ಅನ್ನ ನಿಮ್ಮ ವಾಟ್ಸಪ್ ಸ್ಟೇಟಸ್ ಇಡಿ ಅಂತ ಹೇಳ್ತಾ, ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಧನ್ಯವಾದಗಳು.